ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 162. 4:14 ಬೆಡ್ರೂಮಲ್ಲಿ ಹಾಸಿಗೆಯ ದಿಂಬಿಗೆ ಹೊರಗೆ ಕುಳಿತಿದ್ದಳು ಸನ್ನಿಧಿ. ಅವಳ ಮುಖದಲ್ಲಿ ದುಃಖ, ಹತಾಶೆ ಒಂದರ ಮೇಲೊಂದು ಅಲೆಗಳಂತೆ ಭಾವನೆಗಳು ಉಕ್ಕೇರಿದ್ದವು. ಅವಳ ಕಣ್ಣು ಗೋಡೆಯ ಗಡಿಯಾರದತ್ತ ಹೋಯಿತು. ಕರೆಕ್ಟಾಗಿ ಅವಳು ಹುಟ್ಟಿದ ಸಮಯಕ್ಕೆ ಅವನು ಅವಳ ಬಳಿ ಬಂದಿದ್ದ. ಮತ್ತೊಂದು ಕ್ಷಣದಲ್ಲಿ ಸನ್ನಿಧಿ ಅವನ ಬಾಹುಬಂಧನದಲ್ಲಿದ್ದಳು. ಹಾಗಾದರೆ ವೇದಾಂತ್ ಎಲ್ಲಿ ಹೋಗಿದ್ದ? ಯಾಕೆ ಹೋಗಿದ್ದ? ಅವನೆಂದು ತಪ್ಪು ಮಾಡುವವನಲ್ಲ ಎಂಬ ಭಾವನೆ ಇತ್ತಲ್ಲ ಹುಡುಗಿಗೆ. ಅವನನ್ನು ಪ್ರಶ್ನಿಸಲು ಹೋಗಿರಲಿಲ್ಲ. ಅವಳ ಜಾಗದಲ್ಲಿ ಇನ್ನಾರಾದರೂ ಇದ್ದಿದ್ದರೆ ಖಂಡಿತ ಜಗಳ ಕಾಯುತ್ತಿದ್ದರು. ಆದರೆ ಅವರಿಬ್ಬರು ಒಬ್ಬರನ್ನೊಬ್ಬರು ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಸನ್ನಿಧಿ ಅತ್ತೆಗೆ ಅರ್ಥವಾಗುವಂತೆ ವಿವರಿಸಿ ಹೇಳುತ್ತಿದ್ದಳು. ಸುಮಾ, ನೀನು ನನ್ನ ಜೊತೆ ಟ್ರೀಟ್ಮೆಂಟ್ ತಗೊಳ್ಳುವಾಗ ಬಂದರೆ ವೇದ್ಗೆ ಸ್ವಲ್ಪ ಕೆಲಸ ಕಡಿಮೆಯಾಗುತ್ತೆ. ನನಗೆ ಹುಷಾರಿಲ್ಲದೆ ಆದಮೇಲೆ ಎರಡೆರಡು ಆಫೀಸ್ಗಳನ್ನು ಮೇಂಟೈನ್ ಮಾಡ್ಕೋಬೇಕು. ಅಲ್ಲದೆ ಕೆಲಸದವರನ್ನ ನೋಡ್ಕೋಬೇಕು. ಈಗಾಗಲೇ ತಗೊಂಡಿರೋ ಪ್ರಾಜೆಕ್ಟ್ಗಳನ್ನು ಅರ್ಧಕ್ಕೆ ಬಿಡೋ ಹಾಗಿಲ್ಲ. ಪಾಪ, ಅವನು ತನ್ನ ಕಷ್ಟಗಳನ್ನು ಯಾರ ಹತ್ರನೂ ಹೇಳಿಕೊಳ್ಳೋದೇ ಇಲ್ಲ. ಮಕ್ಕಳು ಕೂಡ ಅವನು ರಾತ್ರಿ ಬರೋದನ್ನೇ ಕಾಯ್ತಾ ಕೂತಿರುತ್ತವೆ. ಅವನಿಗೀಗ ಅವನ ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೆಯೋಕೆ ಸಮಯ ಸಿಗ್ತಾ ಇಲ್ಲ. ವಿಶ್ವನಾಥ್ ಅವರು ಪರಿಸ್ಥಿತಿಯನ್ನು ಪತ್ನಿಗೆ ವಿವರಿಸುತ್ತಿದ್ದರು. ಕುಸುಮ ಮಾತಾಡಲಿಲ್ಲ. ಆಗ ಸನ್ನಿಧಿ, ಮಾವ, ನಮಗೆ ನೀವು ಗುಣಮುಖ ಆಗೋದು ಮುಖ್ಯ. ನಿಮ್ಮ ಮಗ ನಿಮ್ಮ ಜೊತೆ ಬರ್ತಾರೆ ಮಾವ. ನೀವು ಹೇಳಿದ್ದು ಸತ್ಯ ಮಾವ. ಮಕ್ಕಳಿಗೆ ಅಪ್ಪ ಅಂದರೆ ತುಂಬ ಇಷ್ಟ. ಹಾಗಂತ 3 ಹೊತ್ತು ಅವರ ಮುಂದೆನೇ ಕೂತ್ಕೊಳ್ಳೋಕೆ ಆಗಲ್ಲ. ಮಕ್ಕಳು ಇನ್ನೂ ತುಂಬ ಚಿಕ್ಕವರು, ಪರಿಸ್ಥಿತಿಗೆ ಹೊಂದ್ಕೋತಾರೆ. ಆಗ ವಿಶ್ವನಾಥ್ ಅವರು, ಅವನು ಬರೋಕ್ಕಾಗಲ್ಲ ಅಂತ ಹೇಳಿಲ್ಲ ಕಂದ. ಇವತ್ತು ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಇದೆ ವೇದ್ಗೆ. ನನಗೆ ಹೋಗೋಕ್ಕಾಗಲ್ಲ. ಮಗ ಬರ್ತಾನೆ ಅಂತ ಅವರ ಹತ್ರ ಹೇಳಿದ್ದೀನಿ. ಅದು ಕೂಡ ನನ್ನ ಕೆಲಸನೇ. ಅವನಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಮಾವನ ಮಾತು ಕೇಳಿದ ಸನ್ನಿಧಿ, ನಿಮ್ಮ ಮಗನಿಗೆ ಆಫೀಸಲ್ಲಿ ಕೆಲಸ ಇದೆ, ಆಗಲ್ಲ ಅಂದರೆ ನಾನು ನಿಮ್ಮ ಜೊತೆ ಹಾಸ್ಪಿಟಲ್ಗೆ ಬರ್ತೀನಿ ಮಾವ. ಪಾಪ, ಅಮ್ಮಂಗೆ ಅದೆಲ್ಲ ನೋಡೋಕೆ ಹಿಂಸೆ ಆಗಬಹುದು. ಅವರನ್ನು ಅರ್ಥ ಮಾಡಿಕೊಂಡು ಹೇಳಿದ್ದಳು. ಬೇಡಮ್ಮ, ನೀನು ಅಂತಹ ಪರಿಸರಕ್ಕೆ ಬರೋದು ಒಳ್ಳೆಯದಲ್ಲ. ಹಾಸ್ಪಿಟಲ್ ಅಂದಮೇಲೆ ಅಲ್ಲಿ ನೂರಾರು ರೋಗಿಗಳು ಬರೋ ಚಾನ್ಸ್ ಇದೆ. ನಿನ್ನಿಂದ ಮಕ್ಕಳಿಗೆ ರೋಗ ಬರುವ ಸಾಧ್ಯತೆಗಳು ಇವೆಯಲ್ಲ. ನೀನು ಆದಷ್ಟು ಅಂತಹ ಪರಿಸರಕ್ಕೆ ಹೋಗೋದು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸನ್ನಿಧಿ ತಮ್ಮೊಂದಿಗೆ ಬರುವುದನ್ನು ಖಡಾಖಂಡಿತವಾಗಿ ನಿರಾಕರಿಸಿಬಿಟ್ಟಿದ್ದರು ವಿಶ್ವನಾಥ್. ಈಗ ಸತತ ಔಷಧಿಯ ಪ್ರಭಾವದಿಂದಾಗಿ ವಿಶ್ವನಾಥ್ ಅವರ ತಲೆ ಕೂದಲುಗಳೆಲ್ಲ ಉದುರಿ ಹೋಗಿತ್ತು. ಚರ್ಮದ ಮೇಲೆ ಅಲ್ಲಲ್ಲಿ ಕಪ್ಪಗಿನ ಕಲೆಗಳು ಮೂಡಿತ್ತು. ಆಜಾನುಬಾಹುವಾಗಿದ್ದ ವಿಶ್ವನಾಥ್ ಅವರು ಈಗ ತುಂಬ ಬಳಲಿದವರಂತೆ ಕಾಣುತ್ತಿದ್ದರು. ಇದೀಗ ಎಷ್ಟೋ ದಿನ ಮಕ್ಕಳ ಬಾಲಲೀಲೆಗಳನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ವೇದಾಂತ್ಗೆ. ಅವರು ಏಳುವ ಮೊದಲೇ ಮನೆ ಬಿಟ್ಟರೆ ರಾತ್ರಿ ಮಕ್ಕಳು ಸುಖ ನಿದ್ದೆಗೆ ಜಾರಿದ ಬಳಿಕ ಮನೆ ಸೇರುತ್ತಿದ್ದ ವೇದಾಂತ್. ಅವನು ಮನೆಗೆ ಬರುವಾಗ ಎಷ್ಟೇ ಆಯಾಸವಾಗಿದ್ದರೂ ಮಲಗಿ ನಿದ್ದೆ ಮಾಡುತ್ತಿದ್ದ ತನ್ನ 2 ಮುದ್ದು ಕಂದಮ್ಮಗಳನ್ನು ಮುದ್ದಿಸದೆ ಮಲಗುತ್ತಲೇ ಇರಲಿಲ್ಲ. ಮಾತ್ರವಲ್ಲ, ಅವನ ಕಣ್ಣಲ್ಲಿ ಒಸರುತ್ತಿದ್ದ ಒಲವು ಒಂದಿನಿತೂ ಕಡಿಮೆಯಾದಂತೆ ಅನಿಸುತ್ತಲೇ ಇರಲಿಲ್ಲ ಸನ್ನಿಧಿಗೆ. ಪತಿಯ ಬಲವಂತಕ್ಕೆ ಮಣಿದು ಒಂದು ದಿನ ಹಾಸ್ಪಿಟಲ್ಗೆ ಹೋಗಿದ್ದರು ಕುಸುಮ. ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ವಿವಿಧ ರೋಗಿಗಳನ್ನು ಕಂಡಾಗ ದುಃಖ ಪಡುತ್ತಿರುವವರು ತಾವಷ್ಟೇ ಅಲ್ಲ, ತಮಗಿಂತ ಕಷ್ಟದಲ್ಲಿರುವವರು, ನರಳುತ್ತಿರುವವರು ನೂರಾರು ಮಂದಿ ಇದ್ದಾರೆ ಎಂದು ಕಣ್ಣಾರೆ ಕಂಡ ಮೇಲೆ ತನ್ನ ಕಣ್ಣೀರು ನಿರರ್ಥಕ ಎಂದು ಅರಿವಾಗಿತ್ತು ಕುಸುಮಾಗೆ. ಅಲ್ಲಿ ಬಂದ ಎಷ್ಟೋ ಜನರು ರೋಗಿಗಳು ತಮ್ಮ ಜೀವನದ ಕೊನೆಯ ಹಂತದಲ್ಲಿದ್ದರು. ಅವರ ಸಂಕಟವನ್ನು ಕಣ್ಣಿಂದ ನೋಡಲಾಗದ ಕುಸುಮ ಅವರು ಪತಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಮತ್ತೆ ಕೆಲವು ದಿನಗಳು ಉರುಳಿದ್ದವು. ಅಂದು ಸನ್ನಿಧಿಯ 25ನೇ ವರ್ಷದ ಬರ್ತ್ಡೇ. ವೇದಾಂತ್ಗೆ ಅವಳ ಪರಿಚಯವಾಗಿ ಗೆಳೆತನವಾದ ಬಳಿಕ ಪ್ರತಿ ವರ್ಷವೂ ಬೆಳಗಿನ ಜಾವ ಅವಳು ಹುಟ್ಟಿದ ಸಮಯ ಅಂದರೆ 4:15 ವಿಶ್ ಮಾಡುತ್ತಿದ್ದ. ಮದುವೆಯ ಮೊದಲು ತನ್ನ ಸೆಲ್ಫೋನ್ನಲ್ಲಿ ಕಾಲ್ ಮಾಡಿ ವಿಶ್ ಮಾಡುತ್ತಿದ್ದರೆ, ಈಗ ಮದುವೆಯಾದ ಬಳಿಕ ಒಂದೊಂದು ವರ್ಷವೂ ಒಂದೊಂದು ವಿಶಿಷ್ಟ ರೀತಿಯಿಂದಲೇ ಅವಳ ಬರ್ತ್ಡೇ ಸೆಲೆಬ್ರೇಟ್ ಮಾಡುತ್ತಿದ್ದ. ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ ಅಪ್ಪಿ ಹಿಡಿದುಕೊಂಡು ಸಿಹಿ ಮುತ್ತುಗಳನ್ನು ನೀಡುತ್ತಾ ವಿಶ್ ಮಾಡುತ್ತಿದ್ದ ವೇದಾಂತ್. ಅವಳು ಗರ್ಭಿಣಿಯಾಗಿದ್ದಾಗಲೂ ಆ ಹೊತ್ತಿಗೆ ಅವಳನ್ನು ತನ್ನ ಬಲಿಷ್ಠ ಬಾಹುಗಳಲ್ಲಿ ಬಂಧಿಸಿ ಮುದ್ದಿಸಿ ಎಬ್ಬಿಸಿ ವಿಶ್ ಮಾಡಿದ್ದ. ಅವಳ ಜೊತೆಗೆ ಇದ್ದು ಅವಳನ್ನು ತನ್ನ ಪ್ರೀತಿಯ ಕಡಲಲ್ಲಿ ಮೀಯಿಸುತ್ತಿದ್ದ. ಪ್ರತಿ ಬರ್ತ್ಡೇಗೂ ಅವಳು ಇಷ್ಟಪಡುವಂತಹ ಪ್ರೀತಿಯ ಸರ್ಪ್ರೈಸ್ ಉಡುಗೊರೆಗಳು ಅವಳಿಗಾಗಿ ಕಾಯುತ್ತಿದ್ದವು. ಒಟ್ಟಿನಲ್ಲಿ ವಿಶಿಷ್ಟ ರೀತಿ ಅವಳ ಬರ್ತ್ಡೇ ಸೆಲೆಬ್ರೇಟ್ ಮಾಡುತ್ತಿದ್ದ ವೇದಾಂತ್. ಅಂದು, ಸಾರಿ ಚಿನ್ನ, ಗರ್ಭಿಣಿಯ ನಿದ್ದೆ ಹಾಳು ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ನಿಂಗೆ ವಿಶ್ ಮಾಡದೇ ಇರೋಕೆ ನನಗೆ ಸಾಧ್ಯ ಆಗಲಿಲ್ಲ. ನನ್ನ ಜೀವದ ಕೊನೆ ಉಸಿರು ಇರುವವರೆಗೂ ನಿನ್ನ ಬರ್ತ್ಡೇ ದಿನ ಒಂದೊಂದು ರೀತಿ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಎಂದು ಹೇಳಿದ ವೇದಾಂತ್. ಅವಳಿಗಾಗಿ ಮುತ್ತಿನ ಸೆಟ್ ಖರೀದಿಸಿ ತಂದು ಇದ್ದರಿಂದ ಅವಳನ್ನು ಅದರಲ್ಲಿ ಅಲಂಕರಿಸಿದ್ದ. ವೇದ್, ನನಗೆ ಈ ಮುತ್ತಿನ ಸೆಟ್ ಹೇಗೆ ಕಾಣುತ್ತೆ ನೋಡಬೇಕು, ನೀನೇ ನಿನ್ನ ಕೈಯಾರ ಹಾಕಿಸು ಎಂದು ಅವನ ಕೈಯಿಂದಲೇ ಹಾಕಿಸಿಕೊಂಡಿದ್ದಳು ಸನ್ನಿಧಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡು ಎಂದು ಅದನ್ನು ಹಾಕಿ ತೃಪ್ತಿಪಟ್ಟುಕೊಂಡಿದ್ದಳು, ಸಂತಸಪಟ್ಟಿದ್ದಳು. ವೇದಾಂತ್
ಆದರೂ ಏನೋ ಒಂದು ಕಡಿಮೆ ಅನ್ನಿಸ್ತಾ ಇಲ್ವಾ ನಿಂಗೆ ಎಂದು ಅವನತ್ತ ನೋಡಿ ಕಣ್ಣು ಮಿಟುಕಿಸಿ ಪ್ರಶ್ನಿಸಿದಾಗ ವೇದಾಂತ್ ತಾನು ಆಭರಣ ತೊಡಿಸಿದಲ್ಲೆಲ್ಲ ತನ್ನ ತುಟಿಗಳಿಂದಲೇ ಮುತ್ತು ನೀಡುತ್ತಾ ಹೇಳಿದ್ದ, ಈಗ ಕಂಪ್ಲೀಟ್ ಆಯ್ತಾ ಎಂದು ಅವಳಿಗೆ ಕಣ್ಣು ಹೊಡೆದು ಪ್ರಶ್ನಿಸಿದ್ದ ವೇದಾಂತ್. ನಿನ್ನ ತುಟಿಯ ರಿಯಲ್ ಮುತ್ತುಗಳೇ ನನಗೆ ತುಂಬ ಇಷ್ಟ ಎಂದವಳ ದೇಹದ ಒಂದು ಇಂಚು ಬಿಡದೆ ಮುದ್ದಿಸಿದ್ದ ವೇದಾಂತ್. ಅಂದು ನಿದ್ದೆ ಹಾಳಾಯಿತೆಂದು ಬೇಸರವಾಗುವ ಬದಲು ಅವಳಿಗೆ ತುಂಬ ಖುಷಿಯಾಗಿತ್ತು. ಇಂದು ಬೆಳಗಿನ ಜಾವ 4 ಗಂಟೆಗೆ ಅವಳಿಗೆ ಎಚ್ಚರವಾಗಿತ್ತು. ಅವನು ಅವಳ ಪಕ್ಕದಲ್ಲಿ ಇರಲಿಲ್ಲ. ಅವಳು ಎದ್ದು ಮನೆ ಇಡೀ ಹುಡುಕಿದರೆ ಅವನೆಲ್ಲೂ ಇರಲಿಲ್ಲ. ದೀಪ ಬೆಳಗಿ ಮನೆಯ ಒಳಗಿನಿಂದಲೇ ಅವನ ಗಾಡಿ ನಿಲ್ಲುತ್ತಿದ್ದ ಜಾಗ ನೋಡಿದಳು. ಗಾಡಿಯೂ ಇಲ್ಲ. ಅವನಿಂದ ವಿಶ್ ಕೂಡ ಬಂದಿರಲಿಲ್ಲ. ಅವಳಿಗ ಅವನ ಪರಿಚಯವಾಗಿ ಇದು 7ನೇ ವರ್ಷ. ಹಾಗಾದರೆ ವೇದಾಂತ್ ಎಲ್ಲಿ ಹೋದ? ಯಾಕಾಗಿ ಮಡದಿಯಿಂದ ದೂರವಿದ್ದಾನೆ? ಮಾತ್ರವಲ್ಲ, ವಿಶ್ ಮಾಡಲು ಮರೆತಿದ್ದಾನ? ಸನ್ನಿಧಿಗೆ ಈಗ ಅವನ ಪ್ರೀತಿಯ ಬಿಸಿ ಅಪ್ಪುಗೆಯ ವಿಶ್ ಬೇಕಾಗಿತ್ತು. ಪತ್ನಿಯ ಈ ಚಿಕ್ಕ ಆಸೆಯನ್ನು ನೆರವೇರಿಸುತ್ತಾನ ವೇದ್, ಅಥವಾ ದೂರದಿಂದಲೇ ಸೆಲ್ಫೋನ್ನಲ್ಲಿ ವಿಶ್ ಮಾಡುತ್ತಾನ? ಇಂದೇಕೋ ಅವಳಿಗೆ ವೇದಾಂತ್ಗೆ ಕಾಲ್ ಮಾಡುವ ಮನಸ್ಸಾಗಲಿಲ್ಲ. ಇಷ್ಟು ಹೊತ್ತಿಗೆ ಕಾಲ್ ಮಾಡಿದರೆ ತಾನಾಗಿ ಅವನಿಗೆ ನೆನಪು ಮಾಡಿಸಿದಂತಾಗುತ್ತದೆ. ಬೇಡ, ಅವನಾಗಿ ವಿಶ್ ಮಾಡುತ್ತಾನ, ಅಥವಾ ತನ್ನ ಬರ್ತ್ಡೇಯನ್ನು ಈ ವರ್ಷ ಮರೆತೇ ಬಿಟ್ಟಿದ್ದಾನ? ಅವಳ ಮನದಲ್ಲಿ ಹಾಗೊಂದು ಯೋಚನೆ ಬಂದಿತ್ತು. ಎಂದು ಅವಳಿಗೆ ಹೇಳದೆ ಎಲ್ಲೂ ಹೋಗುತ್ತಿರಲಿಲ್ಲ ವೇದಾಂತ್. ಆದರೆ ಇಂದು, ಅದು ಅವಳ ಬರ್ತ್ಡೇ ದಿನ. ಅವಳಿಗೆ ಮಾತ್ರವಲ್ಲ, ಅವನಿಗೂ ಇಂದು ತುಂಬ ಸ್ಪೆಷಲ್ ಡೇ ಆಗಿತ್ತು. ವೇದಾಂತ್ ಫ್ಯಾಮಿಲಿ ಮ್ಯಾನ್. ಅವನಿಗೆ ತನ್ನ ತಂದೆ ತಾಯಿ, ಪತ್ನಿ, ಮಕ್ಕಳು ಎಂದರೆ ಅಮಿತವಾದ ಪ್ರೀತಿ ಇತ್ತು. ಅದರಲ್ಲೂ ಪತ್ನಿಯನ್ನು ಅವನು ಇನ್ನಿಲ್ಲದಷ್ಟು ಪ್ರೀತಿಸುತ್ತಿದ್ದ. ಯಾವುದೇ ಕಾರಣಕ್ಕೂ ಅವಳ ಮನಸ್ಸು ನೋಯಿಸುತ್ತಲೇ ಇರಲಿಲ್ಲ. ಇಂತಿಪ್ಪ ವೇದಾಂತ್ ಹೋಗಿದ್ದಾದರೂ ಎಲ್ಲಿಗೆ? ಅವನು ಕಾಣುತ್ತಲೇ ಇಲ್ಲ. 2-3 ಬಾರಿ ಅವನ ನಂಬರ್ಗೆ ಕಾಲ್ ಮಾಡಲು ಹೊರಟವಳು ಕಾಲ್ ಮಾಡಲೇ ಇಲ್ಲ. ಮೊದಲ ಬಾರಿಗೆ ತನ್ನ ಬರ್ತ್ಡೇ ನೀರಸ ಎನಿಸಿದ ಕ್ಷಣವಾಗಿತ್ತು ಅದು. ಅವಳ ಮನಸ್ಸಿಗಿಂದು ತುಂಬ ನೋವಾಗಿತ್ತು, ದುಃಖವಾಗಿತ್ತು. ಅವರ ವಿಶಾಲವಾದ ಬೆಡ್ ಮೇಲೆ ಒಂದು ಕಡೆಯಲ್ಲಿ ಮಕ್ಕಳನ್ನು ಮಲಗಿಸಿದ್ದರು. ಮಕ್ಕಳಿಬ್ಬರು ಒಳ್ಳೆಯ ಸುಖ ನಿದ್ದೆಯಲ್ಲಿದ್ದರು. ಮಂದ ಬೆಳಕಿನಲ್ಲಿ ಮಕ್ಕಳ ಮುಖ ನೋಡಿದವಳು ಅವರ ಪಕ್ಕದಲ್ಲಿ ಮಲಗಿದ್ದಳು. ಸನ್ನಿಧಿಗೆ ಅರಿವಿಲ್ಲದೆ ಅವಳ ಕಣ್ಣಂಚು ಒದ್ದೆಯಾಗಿ ಕಣ್ಣಿನಿಂದ ಕಂಬನಿಯ ಹನಿಗಳು ಜಾರಿ ಅವಳ ಪಿಲ್ಲೋವನ್ನು ಒದ್ದೆ ಮಾಡುತ್ತಿತ್ತು. ಎಂದೂ ಇಲ್ಲದ್ದು ವೇದಾಂತ್ ಇಂದೇಕೆ ಹೀಗೆ ಮಾಡಿದ? ಅವಳ ಮನ ಆ ಬಗ್ಗೆಯೇ ಯೋಚಿಸುತ್ತಲೇ ಇತ್ತು. ಈಗ ಮಕ್ಕಳು ಹಗಲಿಡೀ ತುಂಟಾಟ ಆಡುತ್ತಿದ್ದುದರಿಂದ ರಾತ್ರಿ ಬೇಗ ಮಲಗಿ ನಿದ್ದೆ ಮಾಡುತ್ತಿದ್ದರು. ಸನ್ನಿಧಿಯ ಬರ್ತ್ಡೇ ಹಿಂದಿನ ದಿನ ವೇದಾಂತ್ ಮನೆಗೆ ಬಂದವನು ಸ್ವಲ್ಪ ಹೊತ್ತು ತಂದೆಯೊಂದಿಗೆ ಮಾತಾಡಿ ಅವರ ಆರೋಗ್ಯ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಮಲಗಲೆಂದು ಬಂದಾಗ ಹಗಲಿಡೀ ಮಕ್ಕಳೊಂದಿಗೆ ಓಡಾಡಿ ಆಯಾಸವಾಗಿದ್ದ ಸನ್ನಿಧಿಗೂ ತುಂಬ ಬೇಗ ನಿದ್ದೆ ಬಂದುಬಿಟ್ಟಿತ್ತು. ನಿದ್ದೆ ಮಾಡುತ್ತಿದ್ದ ಮಕ್ಕಳು ಮತ್ತು ಪತ್ನಿಗೆ ಮುತ್ತಿಟ್ಟು ಅವನು ಅವಳ ಪಕ್ಕದಲ್ಲಿ ಮಲಗಿದ್ದ. ಮಧ್ಯರಾತ್ರಿ 12 ಗಂಟೆ ಆಗಿತ್ತೇನೋ. ವೇದಾಂತ್ನ ಸೆಲ್ಫೋನ್ ವೈಬ್ರೇಟ್ ಆಗುತ್ತಿದ್ದ ಸದ್ದು ಕೇಳಿ ಅವನಿಗೆ ಎಚ್ಚರವಾಗಿತ್ತು. ಗಾಢ ನಿದ್ದೆಯಲ್ಲಿದ್ದ ಸನ್ನಿಧಿಗೆ ಅದು ಗೊತ್ತೇ ಆಗಿರಲಿಲ್ಲ. ವೇದಾಂತ್ ತನ್ನ ಸೆಲ್ಫೋನ್ ತೆಗೆದು ನೋಡಿದರೆ ಜಯಂತಿಯವರು ಅವನಿಗೆ ಕಾಲ್ ಮಾಡುತ್ತಿದ್ದರು. ಇಷ್ಟು ಹೊತ್ತಿನಲ್ಲಿ ಅತ್ತೆ ಕಾಲ್ ಮಾಡುತ್ತಿದ್ದಾರೆ ಎಂದರೆ ಅಪಾಯದ ಕರೆಗಂಟೆ ಬಾರಿಸಿದಂತಾಗಿತ್ತು ವೇದಾಂತ್ಗೆ. ಅವನು ತಕ್ಷಣವೇ ಕಾಲ್ ಸ್ವೀಕರಿಸಿ ರೂಮ್ನಿಂದ ಹೊರಹೋಗಿ ಮಾತಾಡತೊಡಗಿದ್ದ. ಆ ಕಡೆಯಿಂದ ಜಯಂತಿಯವರು ಅಳುತ್ತಲೇ ಹೇಳಿದ್ದರು, ಹಲೋ ವೇದ್, ನಿಮ್ಮ ಮಾವನಿಗೆ ಎದೆನೋವು ಬಂದ್ಬಿಟ್ಟಿದೆ. ಅವರ ಮುಖ ಎಲ್ಲ ಬೆವರ್ತಾ ಇದೆ. ಎದೆನೋವು ತಾಳಲಾರದೆ ಒದ್ದಾಡ್ತಿದ್ದಾರೆ. ನನಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಮನೆಯಲ್ಲಿ ಅಲೋಕ್ ಕೂಡ ಇಲ್ಲ. ಪ್ಲೀಸ್ ಆದಷ್ಟು ಬೇಗ ನಮ್ಮ ಮನೆಗೆ ಬಂದ್ಬಿಡು. ಅವರು ಅಳುತ್ತಲೇ ಹೇಳಿದ್ದರು. ಸರಿಯತ್ತೆ, ನೀವೇನು ಗಾಬರಿಯಾಗಬೇಡಿ, ನಾನು ಈಗಲೇ ಹೊರಟೆ ಎಂದವನು ಉಟ್ಟ ಬಟ್ಟೆಯಲ್ಲಿ ತನ್ನ ಕಾರಿನ ಸ್ವಿಚ್ ಕೀ ಹಿಡಿದು ಹೊರಟು ಹೋಗಿದ್ದ. ಮನೆಯಲ್ಲಿ ಎಲ್ಲರೂ ಒಳ್ಳೆಯ ಸಿಹಿ ನಿದ್ದೆಯಲ್ಲಿದ್ದರು. ಆದ್ದರಿಂದ ಯಾರಿಗೂ ವಿಷಯ ತಿಳಿಸಲಾಗಲಿಲ್ಲ ವೇದಾಂತ್ಗೆ. ಅವನ ಮನೆಯಿಂದ ಅಲ್ಲಿಗೆ ಸರಿಸುಮಾರು 3 ಕಿಲೋಮೀಟರುಗಳಷ್ಟು ಇತ್ತಷ್ಟೇ. ಮತ್ತೆ 10 ನಿಮಿಷದಲ್ಲಿ ಅವನು ಜಯಂತಿಯವರ ಮನೆಗೆ ಹೋಗಿ ಅವರ ಸಹಾಯದಿಂದ ಜಯರಾಮ್ ಅವರನ್ನು ಕಾರ್ನಲ್ಲಿ ಕರೆದುಕೊಂಡು ಹೋಗಿದ್ದ. ತಕ್ಷಣವೇ ಜಯರಾಮ್ ಅವರಿಗೆ ವೈದ್ಯಕೀಯ ಸೌಲಭ್ಯ ದೊರೆತಿದ್ದರಿಂದ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದರು. ಅಲ್ಲಿ ಅವರನ್ನು ಪರೀಕ್ಷಿಸಿದ ವೈದ್ಯರು, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ ವೇದಾಂತ್, ನಿಮ್ಮ ಮಾವನಿಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಇನ್ನು ಸ್ವಲ್ಪ ಲೇಟಾಗಿದ್ದರೂ ಅವರ ಪ್ರಾಣಪಕ್ಷಿ ಹಾರಿ ಹೋಗ್ತಾ ಇತ್ತು ಎಂದು ಅವನನ್ನು ಶ್ಲಾಘಿಸಿದ್ದರು. ಜಯರಾಮ್ ಅವರು ICUವಿನಲ್ಲಿ ಇದ್ದರೆ ಜಯಂತಿಯವರು ಅಳಿಯನೊಂದಿಗೆ ಹೊರಗೆ ಕಾದು ಕುಳಿತಿದ್ದರು. ಜಯಂತಿಯವರು ತುಂಬ ಅಳುತ್ತಲೇ ಇದ್ದರು. ಅತ್ತೆ, ಮಾವಂಗೆ ಏನೂ ಆಗಲ್ಲ, ಡಾಕ್ಟರ್ ಹೇಳಿದ್ರಲ್ಲ. ಅವರನ್ನು ಸಮಾಧಾನಪಡಿಸುತ್ತಾ ಇದ್ದ ವೇದಾಂತ್. ತುಸು ಹೊತ್ತಾದ ಬಳಿಕ ಜಯಂತಿಯವರು ಸಂಕಟ ಸ್ವಲ್ಪ ತಹಬದಿಗೆ ಬಂದಾಗ ವೇದಾಂತ್ ಅವರನ್ನು ಉದ್ದೇಶಿಸಿ ಪ್ರಶ್ನಿಸಿದ್ದ, ಮಾವಂಗೆ ಏನಾಯಿತು ಅತ್ತೆ? ಅವರ ಮನಸ್ಸಿಗೆ ನೋವಾಗುವ ಹಾಗೆ ಏನಾದರೂ ಘಟನೆ ಸಂಭವಿಸಿದೆಯಾ ಎಂದು ಕೇಳಿದಾಗ ಜಯಂತಿಯವರು ಮನೆಯಲ್ಲಿ ಹಿಂದಿನ ದಿನ ನಡೆದ ಘಟನೆಯನ್ನು ವಿವರಿಸತೊಡಗಿದರು. ಅದು ನಿನ್ನೆ ಮನೆಯಲ್ಲಿ ದೊಡ್ಡ ಗಲಾಟೆನೇ ಆಗೋಯ್ತು ವೇದಾಂತ್. ಅಪ್ಪ ಮಗನ ಮಧ್ಯೆ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳನೇ ಆಗೋಯ್ತು. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಮಗ ಸೊಸೆ ಇಬ್ರು ಮನೆ ಬಿಟ್ಟು ಅವರ ತವರು ಮನೆಗೆ ಹೋಗಿದ್ದಾರೆ. ತುಂಬು ಗರ್ಭಿಣಿ ಹುಡುಗಿನ ರಾತ್ರೋರಾತ್ರಿ ಕರ್ಕೊಂಡು ಹೋಗ್ಬೇಕು. ನಾವು ಎಷ್ಟು ಹೇಳಿದ್ರು ಅದನ್ನು ಕಿವಿಗೆ ಹಾಕಿಕೊಳ್ಳದೆ
ಅಪ್ಪನ ಮೇಲಿನ ಮುನಿಸಿಗೆ ಇನ್ಯಾವತ್ತೂ ಈ ಮನೆಗೆ ಬರಲ್ಲ, ಇತ್ತ ಕಡೆ ತಲೆ ಹಾಕಿ ಮಲಗಲ್ಲ ಅಂತ ಹೇಳಿ ಹೊರಟು ಹೋದ. ನಮ್ಮ ಆಲೋಕ್ ಇದ್ದಾನಲ್ಲ, ಅವನನ್ನು ತುಂಬ ಪ್ರೀತಿಯಿಂದ ಮಗ ಅಂತಾನೆ ಸಾಕಿದ್ದಾರೆ. ನಮ್ಮ ಮನೆಯವರು ಲೋಕಿನ ಮುದ್ದು ಮಾಡಿನೇ ಬೆಳೆಸಿದ್ದಾರೆ, ಯಾವುದಕ್ಕೂ ಕೊರತೆ ಮಾಡಿರಲಿಲ್ಲ. ಈಗ ಬೇರೆ ಯಾರದೋ ಮಾತುಗಳನ್ನು ಕೇಳಿಕೊಂಡು ತಂದೆ ಜೊತೆ ಜಗಳ ಕಾಯ್ತಾ ಇದ್ದ. ನಾನು ನಿಮ್ಮ ಮಾವನ ಹತ್ರ ಅನುಸರಿಸಿಕೊಂಡು ಹೋಗೋಣ ಅಂತ ಹೇಳಿ ಇಷ್ಟು ದಿನ ನೋಡಿದ್ದಾಯಿತು. ಈಗ ಅವನಿಗೆ ನಮ್ಮ ಅವಶ್ಯಕತೆಯೇ ಇಲ್ಲ. ಮಾವನಿಗೆ ಮೊದಲಿನ ಹಾಗೆ ಕೆಲಸಗಳು ಸಿಗ್ತಾ ಇಲ್ಲ. ಮಗ ಬಾಯಿಗೆ ಬಂದ ಹಾಗೆ ಬೈದು ನಮ್ಮನ್ನು ಬಿಟ್ಟು ಹೋದ್ನಲ್ಲ, ಆ ನೋವು ದುಃಖ ಸಹಿಸೋಕೆ ಸಾಧ್ಯ ಆಗಲಿಲ್ಲ ನಿಮ್ಮ ಮಾವನಿಗೆ. ರಾತ್ರಿ ಊಟ ಮಾಡದೆ ಮಲ್ಕೊಂಡಿದ್ರು, ನಿದ್ದೆ ಇಲ್ಲದೆ ಹೊರಳಾಡ್ತಾ ಇದ್ರು. ನಾನು ಅವರ ಪಕ್ಕನೇ ಕುಳಿತಿದ್ದೆ. ಇದ್ದಕ್ಕಿದ್ದಂತೆ ಎದೆ ನೋವು ಅಂತ ಎದೆ ಹಿಡ್ಕೊಂಡು ಒದ್ದಾಡೋದು ಕಾಣಿಸ್ತು. ಮುಖ ಎಲ್ಲ ಬೆವರೋಕೆ ಶುರುವಾಯ್ತಲ್ಲ. ನನಗೆ ತುಂಬ ಭಯ ಆಗಿ ನಿಂಗೆ ಕಾಲ್ ಮಾಡಿಬಿಟ್ಟೆ. ಸಾರಿ ವೇದಾಂತ್, ನನಗೆ ನಿನ್ನ ಹೊರತು ಬೇರೆ ಯಾರ ನೆನಪು ಆಗಿಲ್ಲ. ಆ ನೊಂದ ತಾಯಿಗೆ ಮಗಳಿಗಿಂತಲೂ ಅಳಿಯನ ಮೇಲೆ ಪ್ರೀತಿ ಜಾಸ್ತಿ ಎಂಬುದನ್ನು ತಮ್ಮ ಮಾತುಗಳಲ್ಲೇ ತಿಳಿಸಿದ್ದರು. ಸಾನು ಹೇಳ್ತಾ ಇದ್ಲು, ನೀನು ಬೆಳಗ್ಗೆ ಹೋದರೆ ರಾತ್ರಿನೇ ಬರೋದು, ತುಂಬ ಸುಸ್ತಾಗಿ ಇರ್ತೀಯಾ ಅಂತ. ನನ್ನಿಂದ ನಿಂಗೆ ತೊಂದರೆ ಆಯ್ತೇನೋ? ತುಂಬ ಸಂಕೋಚದಿಂದಲೇ ಜಯಂತಿಯವರು ವೇದಾಂತ್ ಬಳಿ ಹೇಳಿಕೊಂಡಾಗ, ಇಲ್ಲ ಅತ್ತೆ, ಹಾಗೇನೂ ಇಲ್ಲ. ನಿಮ್ಮ ಮಗಳು ಸಾನು ಬೇರೆಯಲ್ಲ, ನಾನು ಬೇರೆಯಲ್ಲ ಅಂತ ತಿಳ್ಕೊಂಡಿದ್ದು ನನಗೆ ತುಂಬ ಖುಷಿಯಾಯಿತು. ನೀವು ನನ್ನ ಹೊರಗಿನವರು ಅಂತ ಅಂದ್ಕೊಂಡಿದ್ರೆ ನನಗೆ ತುಂಬ ಬೇಜಾರಾಗಿರೋದು. ನಾನಾಗ ಸಾನುಗೆ ಏನೂ ಹೇಳಿಲ್ಲ. ನೀವು ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡಿ. ಕೋಪ ತಾಪ ಎಲ್ಲ ಮನೆಗಳಲ್ಲೂ ಇದ್ದಿದ್ದೆ. ಸ್ವಲ್ಪ ದಿನ ಆದಮೇಲೆ ಎಲ್ಲ ಸರಿ ಹೋಗುತ್ತೆ. ನೀವು ಏನಿದ್ರು ನನ್ನ ಹತ್ರ ಹೇಳ್ಕೋಬಹುದು, ನಿಮ್ಮ ನೋವನ್ನು ಹಂಚ್ಕೋಬಹುದು. ಮಾವನ ಹತ್ರನೂ ಹೇಳಿಬಿಡಿ, ಅವರಿಗೆ ನನ್ನ ಹತ್ರ ಯಾವ ಸಂಕೋಚನೂ ಬೇಡ ಅಂತ. ವೇದಾಂತ್ ತನ್ನ ಸೆಲ್ಫೋನ್ನಲ್ಲಿ ಟೈಮ್ ನೋಡಿಕೊಂಡ. 4 ಕಳೆದಿತ್ತು. ಈಗ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೇನು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅತ್ತೆ. 1-1/2 ಗಂಟೆ ನಾನು ಮನೆಗೆ ಹೋಗಿ ಬಂದ್ಬಿಡ್ತೀನಿ. ಮನೆಯಲ್ಲಿ ಯಾರಿಗೂ ವಿಷಯ ಗೊತ್ತಿಲ್ಲ. ಫೋನ್ನಲ್ಲಿ ಹೇಳೋ ಬದಲು ನಾನೇ ಹೋಗಿ ತಿಳಿಸಿ ಬರ್ತೀನಿ ಎಂದು ಹೇಳಿದ ವೇದಾಂತ್ ಅಲ್ಲಿಂದ ಹೊರಟಿದ್ದ. ವೇದಾಂತ್ನ ಕಾರು ಮನೆಯ ದಾರಿ ಹಿಡಿದಿದ್ದು. ಅವನು ಮನೆಯೊಳಗೆ ಬಂದಾಗ 4:14 ಅವರ ಬೆಡ್ರೂಮ್ನಲ್ಲಿ ಹಾಸಿಗೆಯ ದಿಂಬಿಗೆ ಹೊರಗೆ ಕುಳಿತಿದ್ದಳು ಸನ್ನಿಧಿ. ಅವನು ರೂಮ್ನ ಒಳಗೆ ಬಂದಾಗ ಮುಖದಲ್ಲಿ ಆಶ್ಚರ್ಯ ಮೂಡಿತು. ಅವಳ ಮುಖದಲ್ಲಿ ದುಃಖ, ಹತಾಶೆ, ಒಂದರ ಮೇಲೊಂದು ಅಲೆಗಳಂತೆ ಭಾವನೆಗಳು ಉಕ್ಕೇರಿದ್ದವು. ಅದನ್ನೆಲ್ಲ ಮರೆಮಾಚುವಂತೆ ತನ್ನವನ ಮುಖ ನೋಡಿದ ತಕ್ಷಣವೇ ತನ್ನ ಕಣ್ಣುಗಳನ್ನು ನಂಬಲಾರದಂತಾದವಳು ಸನ್ನಿಧಿ. ಮುಖದ ಮೇಲೆ ನಗುವಿನ ಎಳೆ ಕಾಣಿಸಿತು. ಅವಳ ಕಣ್ಣು ಗೋಡೆಯ ಗಡಿಯಾರದತ್ತ ಹೋಯಿತು. ಕರೆಕ್ಟಾಗಿ ಅವಳು ಹುಟ್ಟಿದ ಸಮಯಕ್ಕೆ ಅವನು ಅವಳ ಬಳಿ ಬಂದಿದ್ದ. ಮತ್ತೊಂದು ಕ್ಷಣದಲ್ಲಿ ಸನ್ನಿಧಿ ಅವನ ಬಾಹುಬಂಧನದಲ್ಲಿದ್ದಳು. ತನ್ನನ್ನು ಕಾಣದೆ ಅವಳು ನೊಂದುಕೊಂಡಿದ್ದಾಳೆಂದು ಅವಳ ಮುಖವೇ ಹೇಳುತ್ತಿತ್ತು. ಆದರೂ ವೇದಾಂತ್, ಇಷ್ಟು ಹೊತ್ತು ನೀನು ಎಲ್ಲಿ ಹೋಗಿದ್ದೆ, ಯಾಕೆ ಹೋಗಿದ್ದೆ ಎಂದು ಅವಳು ಪ್ರಶ್ನಿಸಿರಲೇ ಇಲ್ಲ. ಅವನ ಅಪ್ಪುಗೆಗಾಗಿಯೇ ಕಾದಿತ್ತು ಅವಳ ತನು ಮನ. ವೇದಾಂತ್ ತನ್ನ ಮುದ್ದಿನ ಮಡದಿಯ ತುಟಿಗಳನ್ನು ಮುದ್ದಿಸುತ್ತಾ ಅವಳಿಗೆ ಬರ್ತ್ಡೇ ವಿಶ್ ಮಾಡಿದ್ದ. ಅವಳ ಕಣ್ಣಂಚಿನಲ್ಲಿ ಜಿನುಗಿದ ನೀರನ್ನು ತೊಡೆಯುತ್ತಾ, ನಂಗೋಸ್ಕರ ಕಾಯ್ತಾ ಇದೆಯಾ ಚಿನ್ನ? ನಾನ್ಯಾವತ್ತೂ ನಿನ್ನ ಬರ್ತ್ಡೇ ಮರೆಯಲ್ಲ. ಸಾರಿ, ನೀನು ನಿನ್ನ ಬರ್ತ್ಡೇ ದಿನ ನನ್ನಿಂದಾಗಿ ಬೇಜಾರು ಮಾಡಿಕೊಂಡಿದ್ದಕ್ಕೆ. ಅವನ ಅಪ್ಪುಗೆಯಲ್ಲಿ ಅವನೆದೆಯಲ್ಲಿ ಆಶ್ರಯ ಪಡೆದು ಸಮಾಧಾನ ಹೊಂದಿದ್ದಳು ಎಷ್ಟೋ ಹೊತ್ತಿನ ಬಳಿಕ. ಹೌದು ವೇದಾಂತ್, ನೀನು ಈ ಅಪರಾತ್ರಿ ಹೊತ್ತು ಎಲ್ಲಿಗೆ ಹೋಗಿದ್ದೆ, ಯಾಕಾಗಿ ಎಂದು ಪ್ರಶ್ನಿಸಿದಳು. ಅವನು ಅವಳ ತಂದೆಯ ಪರಿಸ್ಥಿತಿ, ಜಯಂತಿಯವರು ತನಗೆ ಕಾಲ್ ಮಾಡಿದ್ದು ಮತ್ತು ಅಲೋಕ್ ಜಗಳ ಮಾಡಿಕೊಂಡು ಶಾಶ್ವತವಾಗಿ ಮನೆ ಬಿಟ್ಟು ಹೊರಟು ಹೋಗಿರುವ ಎಲ್ಲ ವಿಚಾರಗಳನ್ನು ಅವಳಿಗೆ ನಿಧಾನವಾಗಿ ವಿವರಿಸಿ ಹೇಳಿದ. ಅವಳಿಗೆ ಈಗಲೇ ತಂದೆಯನ್ನು ನೋಡಬೇಕೆಂಬ ಉತ್ಕಟತೆ ಉಂಟಾಗಿತ್ತು. ಆದರೆ ಈಗ ಯಾರನ್ನು ನೋಡಲು ಬಿಡುತ್ತಿರಲಿಲ್ಲ. ತನ್ನ ಬರ್ತ್ಡೇ ದಿನವೇ ತಂದೆಗೆ ಹೀಗಾಗಿದ್ದು ಅವಳ ಮನಸ್ಸಿಗೆ ತುಂಬ ನೋವುಂಟು ಮಾಡಿತ್ತು. ವೀಕ್ಷಕರೇ, ಕತೆ ಇಷ್ಟ ಆದರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.